ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನಿವತ್ತು ಮಧ್ಯಾಹ್ನದಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಒಂದು 12:30 ಆಗಿದೆ. ಮಧ್ಯಾಹ್ನ ಊಟಕ್ಕೆ ಹುರುಳಿಕಾಳು ಸಾಂಬಾರು ಮಾಡೋಣ ಅಂತಂದು ಹುರುಳಿಕಾಳನ್ನ 2 ಸಲ ತೊಳೆದ್ಬಿಟ್ಟು ಕುಕ್ಕರ್ಗೆ ಜೋಡಿಸಿ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನ ಜೋಡಿಸಿ ಸ್ಟವ್ ಮೇಲೆ ಇಟ್ಬಿಟ್ಟು ಬಟ್ಟೆ ವಾಶ್ಗೆ ಹಾಕೋಣ ಅಂತಂದು ಬಟ್ಟೆ ನೆನೆಸೋಕ್ಕೆ ಅಂತ ಹೋದೆ. ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಎಲ್ಲ ರೆಡಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನೆನ್ಕೊಂಡ್ಲಿ ಅಂತ ಬಿಟ್ಬಿಟ್ಟು ಹೋದೆ. ನೋಡಿ ನಮ್ಮ ಚೋಟಿ ಥರ ಓಡಾಡ್ತಾಯಿದ್ದಾಳೆ. ಮನೆ ತುಂಬ ನೀರು ಬಿಟ್ಟಿದ್ರು, ಎಲ್ಲ ಫುಲ್ ನೀರು ಚೆಲ್ಲಿ ಒದ್ದೆ ಆಗಿಬಿಟ್ಟಿದೆ. ಅದನ್ನೆಲ್ಲ ಒರೆಸ್ಕೊಳ್ಳೋಣ ಅನ್ನೋಷ್ಟರೊಳಗೆ ಕುಕ್ಕರ್ ವಿಜಲ್ಲು ಕೂಗ್ತು. ಒಂದು 4-5 ವಿಜಲ್ ಬಿಡಿಸ್ಬಿಟ್ಟು ಆಮೇಲೆ ಸಾಂಬಾರಿಗೆ ಏನೇನು ಬೇಕು ಅಂತ ಎಲ್ಲ ಜೋಡಿಸಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಜೀರಿಗೆ, ಮೆಣಸು, ಸ್ವಲ್ಪ ಚಕ್ಕೆ, ಒಂದು ಏಲಕ್ಕಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಇಷ್ಟೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಬೆಳಗ್ಗೆ ಟೊಮೊಟೊ ಕಾಯಿ ಚಟ್ನಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಟಿಫನ್ಗೆ. ಚಪಾತಿ ಚಟ್ನಿ, ಇನ್ನೊಂದು ಸ್ವಲ್ಪ ಚಟ್ನಿ ಮಿಕ್ಕಿತ್ತು, ಚಪಾತಿ ಹಿಟ್ಟು ಮಿಕ್ಕಿತ್ತು. ಅದನ್ನೆಲ್ಲ ಒಂದು ಚಿಕ್ಕ ಚಿಕ್ಕ ಬಾಕ್ಸಿಗೆ ತೆಗೆದಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸಂಜೆ ಬೇಕಂದವ್ರಿಗೆ ಚಪಾತಿನ ಬಿಸಿದು ಮಾಡಿಕೊಡ್ಬೋದು. ಅದಕ್ಕೇ ಅದನ್ನೆಲ್ಲ ತೆಗೆದುಬಿಟ್ಟು ಚಪಾತಿ ಹಿಟ್ಟನ್ನು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಚಟ್ನಿನೂ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಎಲ್ಲ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಅದೆಲ್ಲ ಇಟ್ಬಿಟ್ಟು ನೀಟಾಗಿ ಚಪಾತಿ ಹಿಟ್ಟು ಕಳಿಸಿದ್ದು ಗೋಸಿನೂ ಆಮೇಲೆ ಮತ್ತು ಬಾಣಲಿ ಎಲ್ಲವನ್ನು ತೊಳೆಯೋಕೆ ಇಟ್ಬಿಟ್ಟು ತೊಳೆದ್ಕೊಂಡು ತೊಗೊಂಬಂದ್ಬಿಟ್ಟು ಆಮೇಲೆ ಸಾಂಬಾರಿಗೆ ಅದರಲ್ಲೇ ಎಲ್ಲ ಹುರ್ಕೊಂಬಿಡೋಣ ಅಂತಂದು ತೊಳೆಯೋಕ್ಕೆ ಅಂತ ತೊಗೊಂಡೋದೆ. ತೊಗೊಂಬಂದ್ಬಿಟ್ಟು ಸಾಂಬಾರಿಗೆ ಮತ್ತು ಈರುಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಸಣ್ಣ ಉರಿಲೇ ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ಜೀರಿಗೆ, ಮೆಣಸು, ಆಮೇಲೆ ಒಂದೇ ಒಂದು ಪೀಸ್ ಚಕ್ಕೆ, ಒಂದು ಏಲಕ್ಕಿ ಕಾಯಿ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನೋಡಿ ಫ್ರೈ ಆಗ್ತಾಯಿದೆ. ಆಮೇಲೆ ಕಾಯಿ ತುರಿನ ಹಾಕ್ಕೋಬೇಕು. ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡು ಕಾಯಿ ತುರಿನೂ ಫ್ರೈ ಮಾಡ್ಕೋಬೇಕು. ನೋಡಿ ಕೈ ಸುಡ್ತಾ ಇದೆ ಅಂತ ಇಕ್ಲ ತೊಗೊಂಡೆ, ಇಲ್ಲ ಅಂತಂದರೆ ಕೈ ಬಟ್ಟೆಲಿ ಇಟ್ಕೊಂಡ್ರೆ ತುಂಬ ಸುಡ್ತಾಯಿತ್ತು. ನಾನು ಕಾಯಿ ತುರಿನ ಆ ಥರ ಒಂದೇ ಸಲ ತುರಿದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಬಾಕ್ಸಲ್ಲಿ. ಯಾಕಂದರೆ ಅವಾಗವಾಗ ತುರ್ಕೊಳಕ್ಕಾಗಲ್ಲ. ಬೇಗ ಕೆಲಸ ಮಾಡುವಾಗ ಮತ್ತೆ ತುರಿಬೇಕು ಅದು ಇದು ಅಂದರೆ ಆಗಲ್ಲ. 2 ದಿವಸ ಯೂಸ್ ಮಾಡೋಂಗೆ ತುರ್ಕೊಂಡು ಇಟ್ಕೊತಿರ್ತೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಹಾಕೊಂಡಿದ್ದೀನಿ. ಹುಣಸೆಹಣ್ಣು ರುಬ್ಬಕ್ಕಾದರೂ ಹಾಕೋಬೋದು, ಹುಣಸೆಹಣ್ಣ ಕಿವುಚ್ಬಿಟ್ಟು ಬಿಡ್ತೀವಿ ಅಂದರೂ ಹಾಕೋಬೋದು, ನಿಮ್ಮ ಆಪ್ಷನ್ನು. ಆಮೇಲೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಸಾಂಬಾರು ಪುಡಿ ಎಲ್ಲ ಹಾಕಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಹಾರ್ಕೊಳ್ಳಿ ಅಂತ ಇಟ್ಟಿದ್ದೀನಿ. ನಾವು ವಾಷಿಂಗ್ ಮಿಷಿನ್ನ ಅಡುಗೆ ಮನೆಯಲ್ಲೇ ಇಟ್ಕೊಂಡಿದ್ದೀವಿ. ಯಾಕಂದರೆ ನೀರನ್ನ ಆಚೆ ಕಡೆ ಬಿಡೋಕ್ಕಾಗಲಿ, ನೀರನ್ನ ಮತ್ತೆ ಒಳಗಡೆ ತಗೊಳಕ್ಕಾಗಲಿ ನಮಗೆ ಅಡುಗೆ ಮನೇಲಿ ಚೆನ್ನಾಗಿದೆ. ಹೊರಗಡೆ ಇಡೋದಕ್ಕೆ ಎಲ್ಲೂ ನಮ್ಗೆ ಅಷ್ಟು ಸರಿ ಅನಿಸಿಲ್ಲ. ಹಂಗಾಗಿ ಅಡುಗೆ ಮನೇಲಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ 15ಕ್ಕೆ ಜೋಡಿಸ್ಬಿಟ್ಟು ವಾಷಿಂಗ್ ಮಿಷಿನ್ ಆನ್ ಮಾಡಿಬಿಟ್ಟು ನಾನು ಸಾಂಬಾರು ಮಾಡೋದ್ರೊಳಗೆ ಅದು ಬಟ್ಟೆ ವಾಶ್ ಆಗುತ್ತೆ ಅಂದ್ಕೊಂಬಿಟ್ಟು ಆನ್ ಮಾಡಿಬಿಟ್ಟು ಬಂದಿದ್ದೀನಿ. ನೋಡಿ ವಾಷಿಂಗ್ ಮಿಷಿನ್ ಚೆನ್ನಾಗಿ ಬಟ್ಟೆಲಿ ಕೊಳೆ ಹೋಗುತ್ತೆ ಫ್ರೆಂಡ್ಸ್. ಇದು ನಮಗೆ ದೊಡ್ಡದೋಗಿ 20,000 30,000 ಕೊಟ್ಟು ತಗೊಳಕ್ಕಿಂತ ನಮ್ಮ ಹಳ್ಳಿ ಮನೆಗಳಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ನಾನು ಈ ವಾಷಿಂಗ್ ಮಿಷಿನ್ ತೊಗೊಂಡಲ್ಲೇ 2-3 ವರ್ಷ ಆಯಿತು. ನನಗೆ ಬಟ್ಟೆ ಪರವಾಗಿಲ್ಲ, ಚೆನ್ನಾಗಿ ಕೊಳೆನೂ ಹೋಗುತ್ತೆ. ಹಳ್ಳಿ ಮನೆಗಳಿಗೆ ಆ ವಾಷಿಂಗ್ ಮಿಷಿನ್ ತುಂಬ ಬೆಸ್ಟ್ ಫ್ರೆಂಡ್ಸ್. ದೊಡ್ಡ ತೊಗೊಂಬಿಟ್ಟು ಅದನ್ನೆಲ್ಲ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. ಇದು ಆರಾಮಾಗಿ ಹೊರಗಡೆನೂ ತೊಗೊಂಡೋಗಿ ಇಟ್ಕೊಂಡು ವಾಷಿಂಗ್ ಮಾಡ್ಕೊಬೋದು, ಒಳಗಡೆನೂ ಇಟ್ಕೊಬೋದು. ಆಮೇಲೆ ನೋಡಿ ಬಂದುಬಿಟ್ಟು ಅದು ಹಾರ್ಕೊಂಡಿತ್ತು. ಖಾರನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು, ಅಂದರೆ ಫೈನ್ ಪೇಸ್ಟ್ ಆಗೋಂಗೆ ಮಾಡ್ಕೊಂಬಿಟ್ಟು ಸಾಂಬಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ಕಾಳನ್ನ ರುಬ್ಬಿಟ್ಟು ಹಾಕಿದ್ದೀನಿ. ನೋಡಿ ಸಾಂಬಾರ್ಗೆ ರೆಡಿ ಮಾಡಿದ್ದೀನಿ. ಅದಕ್ಕೆ ಆಮೇಲೆ ಸ್ವಲ್ಪ ಹುರುಳಿಕಾಳಿಗೆ ನಮ್ಮ ಮಕ್ಕಳು ಸ್ವೀಟ್ ಬೇಕು ಅಂತಾರೆ, ಅದಕ್ಕೆ ಕಾಯಿ ರಸ ಮಾಡೋಣ ಅಂತ ಸ್ವಲ್ಪ ತೆಂಗಿನಕಾಯಿ ತುರಿ, 4 ಕಡಲೆ 4 ಅಂದರೆ 4 ಅಲ್ಲ, ಸ್ವಲ್ಪ ಕಡಲೆ ಗಟ್ಟಿಗಾಗಲಿ ಅಂತ, ಆಮೇಲೆ ಬೆಲ್ಲ ಇಷ್ಟು ಹಾಕ್ಬಿಟ್ಟು ರುಬ್ಕೊಂಡು ಕಾಯಿ ರಸನೂ ರೆಡಿ ಮಾಡಿಕೊಂಡೆ. ನಿಮಗೆ ಹುರುಳಿಕಾಳು ಸಾಂಬಾರು ಮಾಡಿದಾಗ ನಮ್ಮ ಮನೇಲಿ ಕಾಯಿ ರಸ ಮಾಡಿದರೆ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ದೊಡ್ಡವರು ತಿಂತಾರೆ, ಮಕ್ಕಳು ತಿಂತಾರೆ. ಅಂದರೆ ಇದನ್ನು ಈ ಥರನೂ ತಿನ್ಬೋದು, ಮತ್ತು ಒಗ್ಗರಣೆ ಮಾಡ್ಕೊಂಬಿಟ್ಟು ಪಲ್ಯ ಟೈಪ್ ಮಾಡಿಕೊಂಡು ಮುದ್ದೆಗೂ ಉಪಯೋಗಿಸ್ಕೋಬೋದು. ಈ ಥರ ಕಾಯಿ ರಸ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ನೀವು ಒಂದ್ಸಲ ಟ್ರೈ ಮಾಡಿ ತಿಂದು ನೋಡಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಹಳ್ಳಿ ಕಡೆ ಇರೋರಿಗೆ. ಗೊತ್ತಿಲ್ಲ ಅಂದಿರೋರು ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಕಡೆಗೆ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಅಂತ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿಗೆ ಹೆಚ್ಕೊಂಡು ಇಟ್ಕೊಂಡಿದ್ದೆ, ಆಮೇಲೆ ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು
ಸಾಂಬಾರು ಒಳಕ್ಕೆ ಹಾಕಿದ್ರೆ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಸಾಂಬಾರನ್ನು ಕಾಯಕ್ಕೆ ಇಟ್ಟಿರಲಿಲ್ಲ, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸಾಂಬಾರು ಕಾಯಿಸ್ಬಿಟ್ಟು ಒಗ್ಗರಣೆನ ಸಾಂಬಾರು ಒಳಗೆ ಹಾಕಿದರೆ ಸಾಂಬಾರು ಹುರುಳಿಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ಒಂದು 2 ದಿನ ಇಟ್ಕೊಂಡು ತಿಂದರೂ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಅದು ಕುದ್ದು ಇನ್ನೂ ಚೆನ್ನಾಗಾಗುತ್ತೆ. ಬಿಸಿ ಸಾಂಬಾರಿಗಿಂತ ಬೆಳಗ್ಗೆ ಎದ್ದು ಮರುದಿನ ಮಿಕ್ಕಿರೋ ಸಾಂಬಾರನ್ನ ಕುದಿಸಿರೋ ಸಾಂಬಾರು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದು ಕಡೆ ರೈಸು ರೆಡಿಯಾಗಿದೆ, ಒಂದು ಕಡೆ ಹುರುಳಿಕಾಳು ಸಾಂಬಾರು, ಹುರುಳಿಕಾಳು, ಕಾಯಿ ರಸ ಎಲ್ಲನೂ ಹಾಕ್ಬಿಟ್ಟು ನಮ್ಮ ಮಗಳಿಗೆ ಕೊಡ್ತಾಯಿದ್ದೀನಿ ಟೇಸ್ಟ್ ನೋಡಲಿ ಅಂತವ. ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ನಾನು ಈ ಥರ ಮಾಡ್ತೀನಿ. ಈ ಥರ ಒಂದು ಸಲ ಮಾಡಿ ನೋಡಿ, ನಿಮಗೆ ಟೇಸ್ಟ್ ಹೆಂಗೆ ಅನಿಸುತ್ತೆ ಅಂತ. ಊಟಕ್ಕೆ ಎಲ್ಲರಿಗೂ ಕೊಟ್ಬಿಟ್ಟು ನೋಡಿ ಫ್ರೆಂಡ್ಸ್. ಶೆಲ್ಫೆಲ್ಲ ಒರೆಸ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಕಾಯಿ ರಸ, ಹುರುಳಿಕಾಳು ಸಾಂಬಾರು, ಅನ್ನ ನಾನೇನು ಊಟ ಮಾಡಿಲ್ಲ, ಎಲ್ರಿಗೂ ಊಟ ಕೊಟ್ಟಿದ್ದೀನಿ. ಊಟ ಎಲ್ಲ ಮಾಡಿಬಿಟ್ಟು ಪಾತ್ರೆ ಇತ್ತು ಸ್ವಲ್ಪ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಜೋಡಿಸ್ಬಿಟ್ಟು ಲಾಸ್ಟಲ್ಲಿ ನಾನು ಊಟ ಮಾಡೋಣ ಅಂತಂದು ಎಲ್ಲ ನೀಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆಯಿತು ಫ್ರೆಂಡ್ಸ್. ಪ್ಲೀಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್.